ಈಗ ಚಾನೆಲ್ನ ಗಿಲ್ಲಿ ಮರೆತು ಬಿಟ್ರಾ? ಕಲರ್ಸ್ ಕನ್ನಡಗೆ ಗಿಲ್ಲಿ ಕೈ ಕೊಟ್ರಾ? ಓಡಾಡ್ತಾ ಇರುವಂತಹ ವಿಚಾರ ಏನು ಹಾಗಾದ್ರೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್. ನಾನು ಪಲ್ಲವಿ ರಾಜ್. ಗಿಲ್ಲಿ ಪಾಪ ಅಮಾಯಕ ಮುಗ್ಧ ಹುಡುಗ, ಹಳ್ಳಿ ಹುಡುಗ, ಬಹಳ ಕಷ್ಟಪಟ್ಟು ಮೇಲ್ ಬಂದಿರುವಂತಹ, ತನ್ನ ಟ್ಯಾಲೆಂಟ್ ಅನ್ನ ನಂಬಿಕೊಂಡು ಇಲ್ಲಿ ತನಕ ಬಂದಂತಹ ಹುಡುಗ. ಇದು ಸಾರ್ವಜನಿಕವಾಗಿ ಗಿಲ್ಲಿ ಅವ್ರ ಮೇಲೆ ಇರುವಂತಹ ಅಭಿಪ್ರಾಯ. ಹಾಗಾದ್ರೆ ನಿಜವಾಗ್ಲೂ ಗಿಲ್ಲಿ ಅವರು ಕಲರ್ಸ್ ಕನ್ನಡಗೆ ಕೈ ಕೊಟ್ರಾ? ಏನಾಗ್ತಾ ಇದೆ? ವೈರಲ್ ಆಗ್ತಿರುವಂತಹ ನ್ಯೂಸ್ ನ ಅಸಲಿಯತ್ತೇನು ಹಾಗಾದ್ರೆ? ಸೊ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯಕ್ಕೆ ಗಿಲ್ಲಿ ಬಿಗ್ ಬಾಸ್ ಆದ ನಂತರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಯಾವ ಪ್ರಾಜೆಕ್ಟ್ ನಲ್ಲಿ ಕಾಣ್ತಾ ಇದ್ದಾರೆ? ಶಾರ್ಟ್ ಮೂವೀಸಾ, ರಿಯಾಲಿಟಿ ಶೋನ, ಅಥವಾ ಸಿನಿಮಾಗಳಿಗೆ ಗಿಲ್ಲಿ ಮುಖ ಮಾಡ್ತಾರಾ ಅನ್ನುವಂತಹವರಿಗೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ನ ಪಳಾರ್ ಸಿನಿಮಾದ ಮೂಲಕ ಗಿಲ್ಲಿ ಕೊಡ್ತಾರೆ. ಯೂಶಲಿ ಗಿಲ್ಲಿ ಅವರೇ ಹೇಳಿರೋ ಪ್ರಕಾರ ಅವರಿಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಬರೋದಿಲ್ಲ. ಈಗಲೂ ಕೂಡ ಅವರ ಸೋಷಿಯಲ್ ಮೀಡಿಯಾನ ಅವರ ಅಣ್ಣನೇ ಹ್ಯಾಂಡಲ್ ಮಾಡ್ತಾ ಇರೋದು. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರ ಅಣ್ಣನೇ ಅದನ್ನ ನೋಡ್ಕೊಳ್ತಾ ಇರೋದು. ಇದು ಗಿಲ್ಲಿ ಅವರು ಹೇಳ್ಕೊಂಡಿರುವಂತದ್ದು. ಹೀಗಿರ್ಬೇಕಾದ್ರೆ ಗಿಲ್ಲಿ ಅವರು ಕಲರ್ಸ್ ಕನ್ನಡಗೆ ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಪೋಸ್ಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಈ ವಿಚಾರ ನಿಜನಾ? ಏನಾಗಿದೆ ಹಾಗಾದ್ರೆ? ಗಿಲ್ಲಿ ಅವರು ಕಲರ್ಸ್ ಕನ್ನಡಗೆ ಕೈ ಕೊಡುವಂತಹ ಪರಿಸ್ಥಿತಿ ಯಾಕೆ ಎದುರಾಯಿತು ಅಂತ. ಬಿಗ್ ಬಾಸ್ ಸೀಸನ್ 12 ನೀವೇ ನೋಡಿದೀರಾ. ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಪ್ರತಿಯೊಬ್ಬರು ಕೂಡ ಹುಟ್ಟಾಗದಂತಹ ಶೋ ಅಂತ ಹೇಳ್ಬೋದು. ಬಿಗ್ ಬಾಸ್ ಅನ್ನೋದೇ ಒಂದು ಕ್ರೇಜಿಯಸ್ಟ್ ಶೋ. ಅದರಲ್ಲೂ 12 ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಕಾರಣ ಗಿಲ್ಲಿ ಇದ್ರು ಅಂತ. ಗಿಲ್ಲಿ ಅವ್ರನ್ನ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಗಿಲ್ಲಿ ಅವರಿಗೋಸ್ಕರ ಆ ರಿಯಾಲಿಟಿ ಶೋನ ನೋಡ್ತಾ ಇದ್ರು. ಇದರ ಬೆನ್ನಲ್ಲೇ ಗಿಲ್ಲಿ ಅವರು ಕೂಡ ಸಾಕಷ್ಟು ಕಾಮಿಡಿ ಮಾಡ್ತಾ ಇದ್ರು, ಜನರನ್ನ ನಗಿಸ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ಅವರಿಗೆ ವಿಶೇಷವಾದಂತಹ ಅಭಿಮಾನಿಗಳು ಕೂಡ ಕ್ರಿಯೇಟ್ ಆಗ್ತಾರೆ. ಜೊತೆಗೆ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಗಿಲ್ಲಿ ಅವರಿಗೆ 200K ಅಂತಂದ್ರೆ 2 ಲಕ್ಷ ಇದ್ದಂತಹ ಫ್ಯಾನ್ಸ್ ಫಾಲೋವರ್ಸ್ ಇವಾಗ 2M ವರೆಗೂ ಬಂದಿದ್ದಾರೆ ಅಂತಂದ್ರೆ ಅವರ ಕ್ರೇಜ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ತನ್ನ ಪಂಚ್ ಡೈಲಾಗ್ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನ ಗೆಲ್ತಾರೆ. ಆನಂತರ ಬಿಗ್ ಬಾಸ್ 12 ವಿನ್ನರ್ ಆಗ್ತಾರೆ. ಒಂದ್ ಕಡೆ ಸುದೀಪ್ ಸರ್ ಅಕ್ಕಪಕ್ಕ ರಕ್ಷಿತಾ ಹಾಗೆ ಗಿಲ್ಲಿ ನಿಂತ್ಕೊಂತಾರೆ. ಬಲಭಾಗದಲ್ಲಿದ್ದಂತಹ ಗಿಲ್ಲಿ ಅವರ ಕೈನ ಸುದೀಪ್ ಸರ್ ಮೇಲೆತ್ತಾರೆ. ಇದೆಲ್ಲ ಆದ್ಮೇಲೆ ಗಿಲ್ಲಿ ಅವರು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಆ ನಂತರವೂ ಕೂಡ ಗಿಲ್ಲಿ ಅವರ ಕ್ರೇಜ್ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎಲ್ಲೂ ಕೂಡ ಕಡಿಮೆ ಆಗೋದೇ ಇಲ್ಲ. ಡೇ ಬೈ ಡೇ ಅವರ ಅಭಿಮಾನಿಗಳು ಕೂಡ ಹೆಚ್ಚಾಗ್ತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಗಿಲ್ಲಿ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಪೇಮೆಂಟ್ ಅಂತ ಪಡ್ಕೊಳ್ತಾರೆ. ಪ್ರತಿಯೊಬ್ರು ಪಡ್ಕೊಂತಾರೆ, ಅದರಲ್ಲಿ ಗಿಲ್ಲಿ ಅವರು ಕೂಡ ಪಡ್ಕೊಳ್ತಾರೆ. ಹೀಗಿರ್ಬೇಕಾದ್ರೆ ಆ ಪೇಮೆಂಟ್ ಗಿಲ್ಲಿ ಅವರು ಹೆಚ್ಚಾಗಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಓಡಾಡ್ತಿರುವಂತಹ ಸುದ್ದಿ. ಸ್ವತಃ ಗಿಲ್ಲಿ ಅವರನ್ನ ನಾನೇ ಕೇಳಿದ್ದೀನಿ ಇಂಟರ್ವ್ಯೂ ಮಾಡುವಂತಹ ಟೈಮ್ನಲ್ಲಿ, ನೀವು ಎಷ್ಟು ತಗೋತೀರಾ ಅಂತ ಅವ್ರು ಹೇಳಿದ್ದಾರೆ. ನಾನು ಹೆಚ್ಚಾಗಿ ಏನು ತಗೊಳ್ಳಲ್ಲ, ಹೆಚ್ಚಾಗಿ ನಾನು ಫ್ರೀಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀನಿ ಅಂತ ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ಸದ್ಯಕ್ಕೆ ಗಿಲ್ಲಿ ಅವರ ಬಗೆಗಿರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಸೋಷಿಯಲ್ ಮೀಡಿಯಾನಲ್ಲಿ ಓಡಾಡ್ತಾ ಇರುವಂಥದ್ದು. ಅದೇನಪ್ಪಾ ಅಂತಂದ್ರೆ, ಬಿಗ್ ಬಾಸ್ 12 ಆದ್ಮೇಲೆ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಪ್ರೋಗ್ರಾಮ್ ಇವಾಗ ಟೆಲಿಕಾಸ್ಟ್ ಆಗ್ತಾ ಇದೆ, ಕ್ವಾಟ್ಲೆ ಕಿಚನ್. ಸೊ ಈ ಕ್ವಾಟ್ಲೆ ಕಿಚನ್ಗೆ ಅಂದ್ರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಒಂದಷ್ಟು ಅಗ್ರಿಮೆಂಟ್ ಇರುತ್ತೆ. ಅಂದ್ರೆ ನಮ್ಮ ನೆಕ್ಸ್ಟ್ ಒಂದು 6 ತಿಂಗಳು ನೀವು ಬೇರೆ ಕಡೆ ವರ್ಕ್ ಮಾಡೋಂಗಿಲ್ಲ. ಜೊತೆಗೆ ನೀವು ನಮ್ಮ ಪ್ರೋಗ್ರಾಮ್, ನಮ್ಮ ವಾಹಿನಿಯಲ್ಲಿ ಬರುವಂತಹ ಪ್ರೋಗ್ರಾಮ್ನ ನೀವು ಮಾಡ್ಕೊಡ್ಬೇಕಾಗುತ್ತೆ ಅಂತ ಒಂದಷ್ಟು ಜನರಿಗೆ ಇರುತ್ತೆ. ಈಗಾಗಲೇ ಯಾರ್ಯಾರಿದ್ದಾರೆ, ರಕ್ಷಿತಾ ಅವ್ರು ಕೂಡ ಇದ್ದಾರೆ, ಸೂರಜ್ ಅವ್ರು ಕೂಡ ಇದ್ದಾರೆ 12. ಸೊ ಹೀಗೆ ಒಂದಷ್ಟು ಜನರಿಗೆ ಹಾಕೊಳ್ತಾರೆ. ಅದರಲ್ಲಿ ಗಿಲ್ಲಿ ಅವರು ಕೂಡ ಇರಬೇಕಿತ್ತಂತೆ. ಸೊ ಸದ್ಯಕ್ಕೆ ಗಿಲ್ಲಿ ಅವರು ಒಂದೇ ವಾಹಿನಿಯಲ್ಲೇ ಪದೇ ಪದೇ ಕೆಲಸ ಮಾಡೋದು ನನಗಷ್ಟು ಸೂಕ್ತ ಇಲ್ಲ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದ್ರು ಅಥವಾ ಬರಲ್ಲ ಅಂತ ಹೇಳಿದ್ರು ಅನ್ನುವಂತಹ ವಿಚಾರ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಅವರು ಹೋಗಿಲ್ಲ ಅನ್ನುವಂಥದ್ದು ಸುದ್ದಿ. ಕ್ವಾಟ್ಲೆ ಕಿಚನ್ಗೆ ಗಿಲ್ಲಿ ಅವರು ಹೋಗಿಲ್ಲ, ಹೋಗ್ಬೇಕಿತ್ತು, ಹೋಗಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಒಂದು ಪ್ರೋಗ್ರಾಮ್, ಒಂದು ಹೈಪ್ ಜನರು ಹೆಚ್ಚಾಗಿ ನೋಡ್ಬೇಕು ಅಂತಂದ್ರೆ ಒಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್ ಇರಲೇಬೇಕು. ಇಲ್ಲ ಅಂತಂದ್ರೆ ಜನ ಆ ಪ್ರೋಗ್ರಾಮ್ನ ನೋಡೋದೇ ಇಲ್ಲ. ಸೊ ಎಂಟರ್ಟೈನ್ಮೆಂಟ್ಗೆ ಒಂದು ಕಿಂಗ್ ಅಂತಂದ್ರೆ ಅದು ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಪ್ರೋಗ್ರಾಮ್ ಅಂದ್ರೆ ಬಿಗ್ ಬಾಸ್ಗಿಂತ ಮುಂಚೆನೆ ಇದೊಂದು ಅಗ್ರಿಮೆಂಟ್ ಆಗಿರುತ್ತಂತೆ. ಆ ನಂತರದಲ್ಲಿ ಗಿಲ್ಲಿ ಅವರು ಬರ್ತಾ ಇಲ್ಲ. ಇದರಿಂದ ಕಲರ್ಸ್ ಕನ್ನಡ ಹೆಡ್ ಇದಾರಲ್ವಾ, ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅಂದ್ರೆ ಮೇಲಿನ ಅಧಿಕಾರಿಗಳೆಲ್ಲ ಕೇಳ್ತಾರೆ, ಅಂದ್ರೆ ನೀವು ಬೆಳೆಸಿದಂತಹ ಹುಡುಗ, ಅಂದ್ರೆ ನಮ್ಮ ಕಾರ್ಯಕ್ರಮದಿಂದ ಬಂದು ವಿನ್ ಆಗಿ ಜಗದ ವಿಖ್ಯಾತಿಯನ್ನ ಪಡ್ಕೊಂಡಂತಹ ಈ ಹುಡುಗ ನಿಮ್ಮ ಮಾತು ಕೇಳಲ್ವಾ, ಯಾಕೆ ಆ ಹುಡುಗ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ವಿಚಾರ ಇಲ್ಲಿ ತನಕ ಬಂದಿದ್ದಂತೆ. ಸೊ ಕೆಲವೊಂದ್ಸಲ ಹೆಡ್ಗಳಿಗೆ ಏನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ರೆ, ಇಲ್ಲೂ ಬ್ಯಾಲೆನ್ಸ್ ಮಾಡಬೇಕು, ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಅವರಿಗೆ ಇಲ್ಲಿ ಒಂದು ಪೀಕಲಾಟಕ್ಕೆ ಸಿಲುಕಿದ್ದಾರೆ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ಓಡಾಡ್ತಾ ಇದೆ.
ಬಟ್ ಗೊತ್ತಿಲ್ಲ ಏನೇನಾಗಿದೆ ಅಂತ. ಬಟ್ ಗಿಲ್ಲಿ ಅವರು ತಮ್ಮದೇ ಆದಂತಹ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಸಿನಿಮಾವೂ ಕೂಡ ಮಾಡ್ತಾ ಇದ್ದಾರೆ. ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅವರ ಆಪ್ತ ಗೆಳೆಯ ನಿರ್ದೇಶನ ಮಾಡ್ತಾ ಇರುವಂತಹ ಪಳಾರ್ ಸಿನಿಮಾದಲ್ಲಿ ಇವಾಗ ಗಿಲ್ಲಿ ಅವರೇ ಲೀಡ್ ಆಗಿದ್ದಾರೆ, ಅಂದ್ರೆ ಹೀರೋ ಆಗಿದ್ದಾರೆ. ಸೊ ಈಗಾಗಲೇ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತ ಕಾರ್ಯಕ್ರಮ ಕೂಡ ನಡೆದಿದೆ. ಜೊತೆಗೆ ಶೂಟಿಂಗ್ಗಳು ಕೂಡ ಇನ್ನೇನು ನಡೀತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಈ ರೀತಿ ಬಂದಂತಹ ಸುದ್ದಿ ಸದ್ಯಕ್ಕೆ ಗಿಲ್ಲಿ ಅಭಿಮಾನಿಗಳಿಗೆ ಶಾಕಿಂಗ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ನೀವೆಲ್ಲರೂ ಕೂಡ ನೋಡೇ ಇರ್ತೀರಿ, ನಾವು ಕೂಡ ನೋಡಿರ್ತೀವಿ ಗಿಲ್ಲಿ ಅವರು ಹೇಗೆ ಎತ್ತ ಅವರ ನೇರವಾಗಿ ಅವರು ಮಾತಾಡುವಂತಹ ರೀತಿಯಾಗಿರಬಹುದು, ಅವರು ಎಲ್ಲಿಂದ ಬಂದವರು, ನಲ್ಲಿ ಮೂಳೆ ಗಿಲ್ಲಿಯಿಂದ ಹಿಡಿದು ಈಗ ಬಿಗ್ ಬಾಸ್ ವರ್ಗೂ ಕೂಡ ಗಿಲ್ಲಿಯವರು ಬಂದಿದ್ದಾರೆ. ಅದಕ್ಕೆ ಅವ್ರು ಪಟ್ಟಂತಹ ಕಷ್ಟ ಏನು, ಆ ಶ್ರಮದ ಹಿಂದೆ ಯಾರ್ಯಾರೆಲ್ಲ ಅವ್ರ ಬೆನ್ನ ಹಿಂದೆ ಇದ್ರು ಅನ್ನುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಇಂತಹ ಸುದ್ದಿಗಳನ್ನ ಏನು ಈ ಸುದ್ದಿಯ ಅಸಲಿ ಇತ್ತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇದಕ್ಕೆ ಸ್ವತಃ ಗಿಲ್ಲಿ ಅವರೇ ಉತ್ತರವನ್ನ ಕೊಡಬೇಕಾಗಿದೆ. ನಿಜವಾಗಿಯೂ ಹಣ, ವರ್ಚಸ್ಸು ಎಲ್ಲ ಬರ್ತಾ ಇದ್ದಂಗೆ ಗಿಲ್ಲಿ ಅವರು ಬದಲಾದ್ರ ಅಂತ ಕೂಡ ಮಾತಾಡ್ಕೊಳ್ತಾ ಇರುವಂಥದ್ದು ನೋಡಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ. ಅಧಿಕೃತವಾಗಿ ಗಿಲ್ಲಿ ಅವರೇ ಹೇಳಬೇಕಾಗಿದೆ ಏನು ಎತ್ತ ಅನ್ನುವಂಥದ್ದು. ಸೊ ಸದ್ಯಕ್ಕೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಹಿಂದೆ ಅಂತಂದರೆ ಗಿಲ್ಲಿ ಅವರು ಶೂಟಿಂಗ್ಗೆ ಬಂದಿಲ್ಲ, ಪ್ರಮೋಷನ್ಗೆ ಬಂದಿಲ್ಲ, ಅದು ಇದು ಅಂತ ಹೇಳಿ ಒಂದಷ್ಟು ಬಿಗ್ ಬಾಸ್ ಆದ ನಂತರದಲ್ಲೂ ಕೂಡ ಒಂದಷ್ಟು ಅವರ ಬಗೆಗಿನ ಒಂದಷ್ಟು ಹೇಳಿಕೆಗಳು ಕೂಡ ಈಗ ಅದೇ ರೀತಿನ ಅಥವಾ ಇದಕ್ಕೆ ಗಿಲ್ಲಿ ಅವರು ಉತ್ತರ ಕೊಡ್ತಾರೆ. ಯೂಶಲಿ ಅವರು ಯಾವುದೇ ಒಂದು ವಿಚಾರ ಸಲುವಾಗಿ ಈ ರೀತಿಯಾಗಿ ಯಾವತ್ತೂ ಮಾತಾಡಿಲ್ಲ. ಸೊ ಈಗ ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ ಏನು ಎತ್ತ ಕಾದು ನೋಡಬೇಕಾಗಿದೆ. ಸೊ ಈಗ ಪಳಾರ್ ಮೂಲಕ ಗಿಲ್ಲಿ ಅವರು ಬರ್ತಾ ಇದ್ದಾರೆ. ಹೀರೋಯಿನ್ ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಸದ್ಯಕ್ಕೆ ಅಭಿಮಾನಿಗಳಲ್ಲಿದೆ. ಹೆಚ್ಚಿನ ಜನ ಹೇಳ್ತಾ ಇರೋದು ಕಾವ್ಯ ಅವರೇ ಈ ಸಿನಿಮಾಗೆ ನಾಯಕಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದರ ಜೊತೆಗೆ ಕಾವ್ಯ ಅವರು ಕೂಡ ಈಗ ಶೂಟಿಂಗ್ನಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ, ಅದರಲ್ಲಿ ಕೂಡ ಗಮನಿಸಿರ್ತೀರ. ಸೊ ಈ ಒಂದು ಗಿಲ್ಲಿ ಅವರ ಸಿನಿಮಾಗೆ ನಿಜವಾಗ್ಲೂ ಕಾವ್ಯ ಅವರು ಹೀರೋಯಿನ್ ಆಗ್ತಾರಾ? ಬಹುಶಃ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಗೊತ್ತಾಗ್ತಾ ಇತ್ತು. ಜೊತೆಗೆ ಯಾರು ಹೀರೋಯಿನ್ ಆಗ್ತಾರೆ ಕಾದ್ ನೋಡೋಣ. ಸೊ ಈಗ ಗಿಲ್ಲಿ ಅವರ ಬಗ್ಗೆ ಬಂದಿರುವಂತಹ ಈ ಒಂದಷ್ಟು ವಿಚಾರಗಳು, ವೈರಲ್ ಆಗ್ತಿರುವಂತಹ ಸುದ್ದಿಗಳು ನಿಜವಾಗಿಯೂ ಕೂಡ ಸತ್ಯನ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ. ಸೊ ಅವರ ಅಭಿಮಾನಿಗಳಿಗೆ ಇದೊಂದು ಅರಗಿಸ್ಕೊಳ್ಳಲಾಗದಲ್ಲಿರುವಂತಹ ಒಂದು ತುತ್ತಾಗಿದೆ ಅಂತ ಆಗ್ಲಿಕ್ಕಿಲ್ಲ. ಸೊ ಕಾದ್ ನೋಡೋಣ, ನಿಜವಾಗಿಯೂ ಕೂಡ ಗಿಲ್ಲಿ ಅವರು ಆ ರೀತಿ ಮಾಡಿದಾರಾ ಅಥವಾ ಅವ್ರಿಗೇನು ಪ್ರಾಬ್ಲಮ್ ಆಗಿತ್ತು, ಅವರು ನಿಜವಾಗ್ಲೂ ಸೈನ್ ಮಾಡಿದ್ರಾ ಏನು ಎತ್ತ ಎಲ್ಲವೂ ಕೂಡ ಸದ್ಯದಲ್ಲೇ ಆಚೆ ಬರುತ್ತೆ. ಇನ್ನೇನು ಸೀಸನ್ 13 ಕೂಡ ಆರಂಭ ಆಗ್ತಾ ಇದೆ. ಸೊ ವೇಟ್ ಮಾಡೋಣ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದಾಗಿದ್ದು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.